ರಾಜಧಾನಿ ಬೆಂಗಳೂರಲ್ಲಿ ಎನ್ಐಎ ಅಧಿಕಾರಿಗಳು ಮತ್ತೆ ದಾಳಿ ನಡೆಸಿದ್ದಾರೆ. ಶಿವಾಜಿನಗರ, ಪುಲಕೇಶಿ ನಗರ ಸೇರಿ ಒಟ್ಟು 20 ಕಡೆ ದಾಳಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಮುಂಬೈ ಮೂಲದ ಅಲಿ ಅಬ್ಬಾಸ್ ಎಂಬಾತ ಕೂಡ. ಅಲಿ ಅಬ್ಬಾಸ್ ಮನೆಯಲ್ಲಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನೊಬ್ಬ ಶಮೀವುಲ್ಲಾ, ಈ ಶಮೀವುಲ್ಲನ ಮನೆಯಲ್ಲಿ 7 kg ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಸ್ಫೋಟಕಗಳನ್ನು ತಯಾರಿಸೋದಕ್ಕೆ ಬಳಸುವಂತ ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿರೋದು. ಇನ್ನು ಬಳ್ಳಾರಿಯಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್, ಜಾಗೃತಿ ನಗರದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದರೆ ದಾಳಿಯ ಬಗ್ಗೆ ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ. ಕಳೆದ ತಿಂಗಳ ಹಿಂದೆ 19 ವರ್ಷದ ಯುವಕನನ್ನ ಕೂಡ ಇದೇ ಬಳ್ಳಾರಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಈಗ ಮತ್ತೆ ದಾಳಿ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ದಾಳಿಗೊಳಗಾದಂಥ ಯುವಕರು ಯಾರಿದ್ದಾರೆ ಅಥವಾ ಎನ್ಐಎ ಕಾರ್ಯಾಚರಣೆ ಮಾಡಿದಂಥ ಯುವಕರು ಯಾರಿದ್ದಾರೆ? ಯಾವುದಾದ್ರೂ ಸಂಘಟನೆಯ ಜೊತೆಗೆ ಇನ್ವಾಲ್ವ್ ಆಗಿದ್ದವರಾ? ರಕ್ಷಕ್, ಈಗಾಗಲೇ ಅದರ ಬಗ್ಗೆಯೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ 40ಕ್ಕೂ ಹೆಚ್ಚು ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ ಏನು ಅಲಿ ಅಬ್ಬಾಸ್ ಅನ್ನೋ ನಮ್ಮ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಕೆಲವೊಂದು ದಾಖಲೆಗಳ ಆಧಾರದ ಮೇಲೆ ಈ ಒಂದು ದಾಳಿಯನ್ನ ಮಾಡಿದ್ದಾರೆ. ಬ್ಯಾಡ್ರಹಳ್ಳಿಯಲ್ಲಿರುವಂತಹ ಒಂದು ಮನೆಯ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ನಾನು ಆ ಜಾಗದಲ್ಲಿ ಇದ್ದೀನಿ, ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿದೆ ಇಲ್ಲಿ ಮನೆಯ ಒಂದು ದೃಶ್ಯಾವಳಿಗಳು ಅಂತ ಹೇಳಿ. ಈ ಒಂದು ಮನೆ ಏನಿದೆ ಇದು ಸಂಪತ್ ಕುಮಾರ್ ಅನ್ನೋರಿಗೆ ಸೇರಿರುವಂತಹ ನಿವಾಸ. ಈ ಒಂದು ಬಿಲ್ಡಿಂಗ್ ನ 2ನೇ ಫ್ಲೋರ್ ನಲ್ಲಿ ಈ ಒಂದು ಈಗಾಗಲೇ ಎನ್ಐಎ ಅಧಿಕಾರಿಗಳು ಏನು ವಶಕ್ಕೆ ಪಡೆದಿದ್ದಾರೆ ಅವರು ವಾಸವಾಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಬಾಡಿಗೆಗೆ ವಾಸವಾಗಿದ್ರು ಅಂತ ಹೇಳಿ. ಈಗಾಗಲೇ ಸಮೀವುಲ್ಲಾ ಅನ್ನೋನೇನಿದ್ದಾನೆ ಆತನನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಆತನ ಜೊತೆ ಇದ್ದಂತಹ 3 ಸ್ನೇಹಿತರನ್ನ ಕೂಡ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಮನೆಯಲ್ಲಿ ಸುಮಾರು 7 kg ಅಷ್ಟು ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಸಿಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಆ ಒಂದು ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಈ ಒಂದು ಸೋಡಿಯಂ ನೈಟ್ರೇಟ್ ಅನ್ನ ಬಳಸಲಾಗತ್ತೆ. ಹಾಗಾಗಿ ಅವರು ಯಾವ ರೀತಿಯಾಗಿ ಈ ಒಂದು ಐಟಮ್ಸ್ ಅನ್ನ ಇಲ್ಲಿ ಇಟ್ಕೊಂಡಿದ್ರು, ಜೊತೆಗೆ ಯಾವ್ದಾದ್ರು ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಅನ್ನ ಹಾಕಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಮೂಲತಃ ಬಳ್ಳಾರಿಯವರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಇಬ್ರು ಇಂಜಿನಿಯರಿಂಗ್ ಓದ್ತಾ ಇದ್ರು, ಜೊತೆಗೆ ಇಬ್ರು ಸ್ಟೂಡೆಂಟ್ಸ್ ಅನ್ನೋದು ಈಗಾಗಲೇ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ. ಸದ್ಯ ಎಲ್ಲ ಆಧಾರದ ಮೇಲೆ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇನ್ನು ವಶಕ್ಕೆ ಪಡೆದಂಥವರನ್ನ ಯಾವ ರೀತಿಯಾಗಿ ಇವರು ಸೋಡಿಯಂ ನೈಟ್ರೇಟ್ ಅನ್ನ ತಯಾರು ಮಾಡಿದ್ರು, ಜೊತೆಗೆ ಅದನ್ನೆಲ್ಲಾದ್ರೂ ಪರ್ಚೇಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷಕ್, ಧನ್ಯವಾದ ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.